ನಮಸ್ಕಾರ. ಮಗುವಿನ ಆರ್ಟಿಇ ಅಡ್ಮಿಷನ್ಗಾಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ? ಹೌದು, ಈ ಪ್ರಾಸೆಸ್ ಕೆಲವೊಮ್ಮೆ ತುಂಬಾನೇ ಕನ್ಫ್ಯೂಸಿಂಗ್ ಆಗಿರುತ್ತೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಈ ಬಗ್ಗೆನೇ ನಾವಿವತ್ತು ಮಾತಾಡೋಣ. ಆರ್.ಟಿ.ಇ. ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಕ್ಕೆ ಹೋದಾಗ ಅದು ಮುಂದೆ ಹೋಗದೇ ಇರೋ ಥರ ಆಗ್ತಿದೆಯಾ? ನೋಡಿ, ಈ ಥರ ಆಗ್ತಿರೋದು ಕೆಲವರಿಗೆ ಮಾತ್ರ ಅಲ್ಲ, ಸಾಕಷ್ಟು ಪೋಷಕರು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಇವತ್ತಿನ ಈ ವಿವರಣೆಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬರುವ 2 ಕಾಮನ್ ಸಮಸ್ಯೆಗಳು ಯಾವುವು ಮತ್ತು ಅದಕ್ಕೆ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪರಿಹಾರಗಳೇನು ಅಂತ ನೋಡೋಣ. ಹಾಗಿದ್ರೆ ಮೊದಲನೇ ಮತ್ತು ತುಂಬಾನೇ ಸಾಮಾನ್ಯವಾಗಿ ಬರುವ ಅಡ್ರೆಸ್ ಮಿಸ್ಮ್ಯಾಚ್ ಎರರ್ ಬಗ್ಗೆ ಮೊದಲು ಮಾತಾಡೋಣ. ಇದು ಆಲ್ಮೋಸ್ಟ್ ಎಲ್ರಿಗೂ ಬರುವಂಥ ಒಂದು ಸಮಸ್ಯೆ. ಈ ಎರರ್ ಯಾಕೆ ಬರುತ್ತೆ ಅಂದ್ರೆ, ಪೋರ್ಟಲ್ ಮಗುವಿನ ಆಧಾರ್ ಕಾರ್ಡ್ನಿಂದ ಅಡ್ರೆಸ್ ಅನ್ನು ಆಟೋಮ್ಯಾಟಿಕ್ ಆಗಿ ತಗೊಳ್ಳುತ್ತೆ. ಅದರ ಕೆಳಗೆ ನಾವು ವಾಸಿಸುವ ಗ್ರಾಮ, ವಾರ್ಡ್ ಅಂತ ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಬೇಕು. ಸಿಸ್ಟಮ್ ಪ್ರಕಾರ ಈ ಎರಡೂ ಅಡ್ರೆಸ್ಗಳು ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಗದಿದ್ದಾಗ ಈ ಎರರ್ ಮೆಸೇಜ್ ಬರುತ್ತೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಇದು ಸಿಸ್ಟಮ್ನ ಒಂದು ರೂಲ್. ಅಂದ್ರೆ ಆಧಾರ್ನಿಂದ ತಾನಾಗೆ ಬಂದಿರೋ ಅಡ್ರೆಸ್ ಮತ್ತೆ ನಾವು ಸೆಲೆಕ್ಟ್ ಮಾಡೋ ಅಡ್ರೆಸ್ ಅಕ್ಷರಶಃ ಒಂದೇ ರೀತಿ ಇರಬೇಕು. ಒಂದೇ ಒಂದು ಅಕ್ಷರ ಅಥವಾ ಚಿಹ್ನೆ ವ್ಯತ್ಯಾಸ ಇದ್ರೂ ಸಿಸ್ಟಮ್ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಇದನ್ನ ಸರಿ ಮಾಡೋದು ಹೇಗೆ? ತುಂಬಾನೇ ಸುಲಭ. ಮೊದಲನೇ ಸ್ಟೆಪ್, ಆಧಾರ್ನಿಂದ ಆಟೋಮ್ಯಾಟಿಕ್ ಆಗಿ ಬಂದಿರೋ ಅಡ್ರೆಸ್ ಏನಿದೆ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಎರಡನೇ ಸ್ಟೆಪ್, ಕೆಳಗಡೆ ಇರುವ ವಾಸಿಸುವ ಗ್ರಾಮ ಅಥವಾ ವಾರ್ಡ್ ಡ್ರಾಪ್ ಡೌನ್ ಮೆನುನಲ್ಲಿ ಮೇಲೆ ಯಾವ ಅಡ್ರೆಸ್ ಕಾಣಿಸ್ತಿದೆಯೋ ಅದನ್ನೇ ಹುಡುಕಿ ನಿಖರವಾಗಿ ಅದನ್ನೇ ಸೆಲೆಕ್ಟ್ ಮಾಡಿ. ಅಷ್ಟೇ. ಹೀಗೆ ಮಾಡಿದ್ರೆ ಆ ಅಡ್ರೆಸ್ ಮಿಸ್ಮ್ಯಾಚ್ ಎರರ್ ಹೋಗುತ್ತೆ. ಆಮೇಲೆ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. ಸರಿ, ಈ ಅಡ್ರೆಸ್ ಪ್ರಾಬ್ಲಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸಾಮಾನ್ಯವಾಗಿ ಬರೋ ಮೆಸೇಜ್ ಬಗ್ಗೆ ನೋಡೋಣ. ಇದು ಕೂಡ ಅಪ್ಲಿಕೇಶನನ್ನ ಅಲ್ಲೇ ನಿಲ್ಲಿಸ್ಬಿಡುತ್ತಾ? ಇದು ಯಾಕೆ ಬರುತ್ತೆ, ಇದರ ಹಿಂದಿನ ರೂಲ್ಸ್ ಏನು ಅಂತಲೂ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಹೋದಾಗ ಈ ರೀತಿ ಒಂದು ಮೆಸೇಜ್ ಬರುತ್ತೆ: ನಿಮ್ಮ ಯೂನಿಟ್ನಲ್ಲಿ ಸರ್ಕಾರಿ ಶಾಲೆಗಳು ಲಭ್ಯವಿವೆ. ಆರ್.ಟಿ.ಇ. 2026 ಪ್ರಕ್ರಿಯೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ನಿಮಗೆ ಅನುಮತಿ ಇಲ್ಲ. ಇದನ್ನ ನೋಡಿದ ತಕ್ಷಣ ಸಹಜವಾಗಿಯೇ ತುಂಬಾ ಕನ್ಫ್ಯೂಷನ್ ಮತ್ತೆ ಬೇಜಾರಾಗುತ್ತೆ. ಈ ಮೆಸೇಜ್ ನೋಡಿದಾಗ ಸಹಜವಾಗಿ ಮನ್ಸಲ್ಲಿ ಬರೋ ಮೊದಲ ಪ್ರಶ್ನೆ ಅಂದ್ರೆ, ಇದು ವೆಬ್ಸೈಟ್ನ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ: ಖಂಡಿತ ಇಲ್ಲ. ಇದು ಯಾವುದೇ ಟೆಕ್ನಿಕಲ್ ಎರರ್ ಅಲ್ಲ, ಬದಲಿಗೆ ಸಿಸ್ಟಮ್ ಒಂದು ನಿಯಮವನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದೆ ಅಂತ ಇದರ ಅರ್ಥ. ಇದು ಆರ್.ಟಿ.ಇ. ಯೋಜನೆಯ ಒಂದು ತುಂಬಾನೇ ಇಂಪಾರ್ಟೆಂಟ್ ರೂಲ್. ಈ ನಿಯಮಕ್ಕೆ ಆರ್.ಟಿ.ಇ. ಸಾಮೀಪ್ಯ ನಿಯಮ ಅಥವಾ ಪ್ರಾಕ್ಸಿಮಿಟಿ ರೂಲ್ ಅಂತ ಕರೀತಾರೆ. ಇದರ ಅರ್ಥ ಏನು ಅಂದ್ರೆ, ಕೊಟ್ಟಿರೋ ಅಡ್ರೆಸ್ನ ಹತ್ರದಲ್ಲೇ, ಅಂದ್ರೆ ಒಂದು ನಿರ್ದಿಷ್ಟ ದೂರದ ಒಳಗೆ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಇದ್ರೆ ಆಗ ಆ ಮಗು ಆರ್.ಟಿ.ಇ. ಕೋಟಾದಡಿ ಪ್ರೈವೇಟ್ ಸ್ಕೂಲ್ ಅಡ್ಮಿಷನ್ಗೆ ಅರ್ಹ ಆಗೋದಿಲ್ಲ. ಹಾಗಿದ್ರೆ ಆ ನಿರ್ದಿಷ್ಟ ದೂರ ಅಂದ್ರೆ ಎಷ್ಟು? ಅದು 2 ಕಿಲೋಮೀಟರ್. ಹೌದು, ನೆನ್ಪಿಟ್ಕೊಳ್ಳಿ, ಈ 2 ಕಿಲೋಮೀಟರ್ ದೂರವೇ ಇಲ್ಲಿ ಅರ್ಹತೆಯನ್ನ ನಿರ್ಧರಿಸೋದು. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಚೆಕಿಂಗ್ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ನಾವು ಕೊಟ್ಟಿರೋ ಅಡ್ರೆಸ್ನಿಂದ 2 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇದೆಯಾ ಅಂತ ಸಿಸ್ಟಮ್ ತಾನಾಗೆ ಚೆಕ್ ಮಾಡುತ್ತೆ. ಒಂದು ವೇಳೆ ಶಾಲೆ ಇದ್ರೆ ಅಪ್ಲಿಕೇಶನ್ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ. ಇದನ್ನ ನಾವು ಬೈಪಾಸ್ ಮಾಡೋಕೆ ಆಗಲ್ಲ. ಸರಿ, ಹಾಗಿದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ ವಿಷಯಗಳನ್ನ ಒಂದ್ಸಲ ಶಾರ್ಟ್ ಆಗಿ ರೀಕ್ಯಾಪ್ ಮಾಡೋಣ. ಈ 2 ಮುಖ್ಯ ಪಾಯಿಂಟ್ಸ್ ನೆನ್ಪಿದ್ರೆ ಅಪ್ಲಿಕೇಶನ್ ಹಾಕೋದು ಸುಲಭ ಆಗತ್ತೆ. ಮೊದಲನೇದು, ವಿಳಾಸ ಹೊಂದಾಣಿಕೆಯಾಗದ ಎರರ್ ಬಂದ್ರೆ ಆಧಾರ್ನಿಂದ ಬಂದಿರೋ ಅಡ್ರೆಸ್ ಯಾವುದೂ ಇದೆಯೋ ಡ್ರಾಪ್ ಡೌನ್ನಲ್ಲೂ ಅದನ್ನೇ ಸೆಲೆಕ್ಟ್ ಮಾಡಿ. ಎರಡನೇದಾಗಿ, ಸರ್ಕಾರಿ ಶಾಲೆ ಲಭ್ಯವಿದೆ ಅನ್ನೋ ಮೆಸೇಜ್ ಬಂದ್ರೆ ಅದು ಪೋರ್ಟಲ್ನ ತಪ್ಪಲ್ಲ, ಬದಲಿಗೆ 2 ಕಿಲೋಮೀಟರ್ ಸಾಮೀಪ್ಯದ ನಿಯಮ ಅಪ್ಲೈ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಈ ಮಾಹಿತಿ ಜೊತೆಗೆ ಆರ್.ಟಿ.ಇ. ಅಪ್ಲಿಕೇಶನ್ ಹಾಕುವಾಗ ಬರೋ ಈ ಸಾಮಾನ್ಯ ಸಮಸ್ಯೆಗಳನ್ನ ತುಂಬಾನೇ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಈ ಟೆಕ್ನಿಕಲ್ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ ಮೇಲೆ ಮಗುವಿನ ಶಾಲಾ ಪ್ರವೇಶವನ್ನ ಯಶಸ್ವಿಗೊಳಿಸಲು ನಮ್ಮ ಮುಂದಿನ ಹೆಜ್ಜೆ ಏನಾಗಿರಬೇಕು, ಈ ಬಗ್ಗೆ ಯೋಚನೆ ಮಾಡ್ತಾ ಆತ್ಮವಿಶ್ವಾಸದಿಂದ ಮುಂದೆ ಸಾಗೋಣ.